ಪುಣೆದಿಂದ ರಿಟರ್ನ್ ಬರುವಾಗ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟೆಂಪಲ್ ಐತ್ರಿ. ನಾವು ಆ ಪುಣೆದಾಗ ಡಗಡು ಶೇಟ್ ಗಣಪತಿದ ದರ್ಶನ ಮುಗಿಸ್ಕೊಂಡ ಫೈನಲಿ ಹೋಗುವಾಗ ಒಂದು ಹಾದಿದಾಗ ಒಂದು ಟೆಂಪಲ್ ಹತ್ತಿತ್ರಿ, ಶ್ರೀ ಲಕ್ಷ್ಮೀನಾರಾಯಣ್ ಟೆಂಪಲ್ ಅಂತ. ಆ ಟೆಂಪಲ್ಗೆ ನಾವು ಫಸ್ಟ್ ಟೈಮ್ ಬಂದಿದ್ದು. ಆಮೇಲೆ ನೋಡ್ತೇವೆ ಇಲ್ಲಿ ಹೊರಗಡೆ ಫುಲ್ ಎಲ್ಲ ಮಂದಿ ಇದ್ದರಿ. ನಾ ಅನ್ಕೊಂಡಿನಿ ಈ ಟೆಂಪಲ್ ಇಂಥದ್ರೊಳಗೆ ಏನಿತ್ತಂತ. ಬಟ್ ನೀವು ಹೊರಗಿಂದ ವ್ಯೂ ನೋಡ್ಬೇಕ್ರಿ. ಈ ಥರದ್ದು ಎಷ್ಟು ಖತರ್ನಾಕ್ ವ್ಯೂ ಇತ್ತಲ್ಲ. ಈ ಥರದ್ದು ಕಟ್ಟಿದ್ದ ಆರ್ಕಿಟೆಕ್ಚರ ನೀವು ನೋಡಿ ನಾನು ನಿಮ್ಗೆ ಗಾಬರಿ ಆಗ್ಬೇಕ್ರಿ, ಅಷ್ಟು ಮಸ್ತ್ ಕಟ್ಟಿದಾರ. ಮತ್ತು ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಜನರು ಬಂದಿದ್ರು. ಮತ್ತು ಇದೆಲ್ಲ ಏನು ಶೂಸ್ ಇಟ್ಟರು ಫ್ರೀ, ನಿಮಗೆ ಕಾರ್ ಪಾರ್ಕಿಂಗ್ ಫ್ರೀ ಐತಿ, ಮತ್ತು ಆಲ್ಮೋಸ್ಟ್ ಎಲ್ಲ ಫ್ರೀ ಐತ್ರಿ. ಬೇರೆ ಟೆಂಪಲ್ ಹೋಗ್ತೀರಿ ನೀವಲ್ಲ, ಆ ಟೆಂಪಲ್ದಾಗ ನಿಮ್ಗೆ ಬರೀ ಎಲ್ಲ ಬುಕ್ಸ್ ತೊಗೊರಿ ಇಂತೆಲ್ಲ ಸೇಲ್ಸ್ ಮಾರ್ಕೆಟಿಂಗ್ ಮಾಡ್ತಿರ್ತಾರ. ಖರೆ ಈ ಟೆಂಪಲ್ದಾಗ ಹೋದೆ ಅಂದ್ರೆ ನಿಮ್ಮ ಒರಿಜಿನಲ್ ನಿಮಗೆ ಪೀಸ್ ಸಿಗ್ತಿತ್ತು ನೋಡ್ರಿ. ಆಮೇಲೆ ಒಳಗಿಂದ ಆರ್ಕಿಟೆಕ್ಚರ್ ಎಷ್ಟು ಮಸ್ತ್ ಇತ್ತಲ್ಲ. ನಾವು ವಿಡಿಯೋ ಕ್ಯಾಪ್ಚರ್ ಹಂಗೆ ಮುಚ್ಚು ಮಾಡ್ಕೊಂಡೆನು, ಯಾಕಂದ್ರೆ ನಂಗೆ ಮಾಡ್ಕೊಳಕ್ಕೆ ಇಲ್ಲಿ ಕೊಟ್ಟಿಲ್ಲ, ಅಲೌ ಮಾಡಂಗಿಲ್ಲ. ಫೈನಲಿ ಟೆಂಪಲ್ ಒಳಗೆ ಹೋಗಿ ಬಂದ್ರಿ. ಇಷ್ಟು ಖತರ್ನಾಕ್ ಕಟ್ಟಿದಾರಲ್ಲ. ಈ ಟೆಂಪಲ್ ನೋಡ್ಬೋದು ಹೊರಗಿಂದ ಎಷ್ಟು ಮಸ್ತ್ ಕಾಣ್ತೈತಿ. ಸಂಜೆಗೆ 6 ಗಂಟೆಗಂದ್ರೆ ಇಲ್ಲಿ ಬಂದು ನಾವು ರೀಚ್ ಆಗಿದ್ದು. ಖರೇನ ರೀ ಈ ಟೆಂಪಲ್ ಇಷ್ಟು ಮಸ್ತ್ ಐತಲ್ಲ. ಎಷ್ಟೋ ಟೆಂಪಲ್ ಹೋಗಿದ್ದೀನಿ, ಬಟ್ ಈ ಥರ ಟೆಂಪಲ್ನ ಯಾವತ್ತೂ ನೋಡಿಲ್ರಿ. ಮಸ್ಟ್ ಎಷ್ಟು ಪೀಸ್ ಕಾಮ್ ಟೆಂಪಲ್ ಐತಂದ್ರೆ ಈ ಟೆಂಪಲ್ಗೆ ನೀವು ಮಸ್ಟ್ ಆ್ಯಂಡ್ ಮಸ್ಟ್ ವಿಸಿಟ್ ಮಾಡಕ್ಕೆ ಬೇಕು ನೋಡ್ರಿ. ಫೈನಲಿ ಎಲ್ಲ ಟೆಂಪಲ್ದ ವಿಡಿಯೋದು ಕ್ಯಾಪ್ಚರ್ ಮಾಡ್ಕೋತ ನೋಡ್ರಿ. ಹೊರಗಿಂದ ಎಷ್ಟು ಮಸ್ತ್ ಕಾಣತೈತಿ ನೋಡ್ಬೋದಾ. ಸಂಜೆ 6 ಗಂಟೆಗೆ ಬರ್ರಿ, ಇಲ್ಲಿಂದ ವ್ಯೂ ನಿಮ್ಗೆ ಭಾಳ ಮಸ್ತ್ ಅನ್ಸೈತಿ ಸನ್ಸೆಟ್ ಜೊತೆ. ಇಲ್ಲಿ ಮಂದಿ ಫುಲ್ ಬಂದಿದ್ರು. ಇಷ್ಟು ಮಂದಿದಾಗೆಲ್ಲ ನೋಡ್ಬೋದು ನೀವು ಎಷ್ಟು ಆರಾಮ್ಸಿರಿ ಎಲ್ಲ ಫೋಟೋ ಗಿಟೋ ಎಲ್ಲ ವಿಡಿಯೋಸ್ ಮಾಡ್ಕೋತಾರೆ. ಹೊರಗಿಂದ ಏನು ರಿಸ್ಟ್ರಿಕ್ಷನ್ ಇರಂಗಿಲ್ಲ, ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಐತಿ. ಈ ಟೆಂಪಲ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಹಾಕಿರ್ತೇನೆ. ಮತ್ತು ಹೋಗ್ತಾ ಮಿನಿ ಬಾಲಾಜಿ ಹಾಕ್ತೈತಿ ಟೆಂಪಲ್, ಆ ಥರದ್ದು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ರೀ. ಮತ್ತು ಫೈನಲಿ ನಾವು 1:42 ಅಂದ್ರೆ ಚಿಕ್ಕೋಡಿಗೆ ರೀಚ್ ಆಗ್ತೇವೆ ರೀ. 2 ಗಂಟೆಗೆ ಅಂದ್ರೆ ಮನೆಗೆ ಬಂದು ರೀಚ್ ಆಗ್ತೀವಿ. ಭಾಳ ಸುಸ್ತಾಗಿರ್ತೇನೋ. ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿರುತ್ತೆ. ಲೈಕ್, ಕಮೆಂಟ್, ಶೇರ್, ಫಾಲೋ ಮಾಡ್ರಿಪ್ಪ. ಸಿಗೋಣ್ರಿ ಮುಂದಿನ ವಿಡಿಯೋದಾಗ. ಓಕೆ, ಬಾಯ್.